ಸುದ್ದಿಯತ್ತ ಗಮನ ಹರಿಸೋಣ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಹೋಯಿತು. ಯಾವ ರೀತಿ ಮಾಡ್ತು ಅಂದರೆ ನಾಗೇಂದ್ರ ತಲೆದಂಡ ಆಯಿತು. ಆದರೆ ವಾಲ್ಮೀಕಿ ನಿಗಮಕ್ಕೆ ಒಬ್ಬರು ಅಧ್ಯಕ್ಷರಿದ್ದಾರೆ. ಅವರು ರಾಯಚೂರು ಕ್ಷೇತ್ರದ ಗ್ರಾಮೀಣ ಭಾಗದ ಶಾಸಕ ದದ್ದಲ್. ಕೊನೆಗೂ ಬಸನಗೌಡ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ ಇಷ್ಟೆಲ್ಲ ಆದರೂ ಕೂಡ ಸೈಲೆಂಟ್ ಆಗಿದ್ರು. ಇದೀಗ CBI ಎಂಟ್ರಿ ಆಗಿರೋ ಕಾರಣಕ್ಕಾಗಿ ಬರದ ವಿಧಿ ಇಲ್ಲ. ರಿಪಬ್ಲಿಕ್ ಕನ್ನಡದೊಂದಿಗೆ ಎಕ್ಸ್ಕ್ಲೂಸಿವ್ ಮಾತು. ಹಗರಣದ ಬಗ್ಗೆ ದದ್ದಲ್ ಹೇಳಿದ್ದೇನು, ದದ್ದಲ್ಗೂ ಗೊತ್ತಿತ್ತು ಇದರ ಬಗ್ಗೆ. ಓಕೆ, ದದ್ದಲ್ ಮಾತಾಡಿ. ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನಾವು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಕಳೆದ ಸ್ಟಾರ್ಟಿಂಗ್ ಅಂದರೆ ಪ್ರಕರಣದ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು 20 ದಿನ ಒಂದು ತಿಂಗಳವರೆಗೂ ತಾವು ಕಾಣೆಯಾಗಿದ್ರಿ. ಅಂದರೆ ಕಾಣೆ ಅಂದರೆ ಸಂಬಂಧಪಟ್ಟಂತೆ ಏನಾದರೂ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ, ಏನಿಲ್ಲ. ಆಗ ಸಹಜವಾಗಿ ತಮ್ಮ ಮೇಲೆ ಕೂಡ ಅನುಮಾನ ಬಂತು. ಈ ಬಗ್ಗೆ ಮೊದಲನೇದಾಗಿ ತಮ್ಮ ರಿಯಾಕ್ಷನ್ ಏನು ಸರ್? CLP ಮೀಟಿಂಗ್ನಲ್ಲಿ ಎಲ್ಲರಿಗೆ ಮಾಧ್ಯಮಗಳು ಮಾತಾಡಿ ಹೋದೆ. ನೀನು ಇದ್ದೇ ಇರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಏನ್ರಿ ಇದ್ರೇನ್ರಿ CLP ಮೀಟಿಂಗ್ನಲ್ಲಿ ಫಸ್ಟ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ಒಳಗಡೆ ಹೋಗಿದ್ದೀನಿ. ನೀವು ಇದ್ರೇ ಇಲ್ಲ, ಅವತ್ತು ಎಲ್ಲ ಭಾಳಷ್ಟು ಟಿವಿಗಳೆಲ್ಲರೂ ಇದ್ರಲ್ಲ. ಆರಂಭದಲ್ಲಿ ಒಂದು 15 ದಿನ ನಾವು ಚಂದ್ರಶೇಖರ್ ಅವ್ರ ಮನೆಗೆ ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ನಾನು ಹೋಗಿ ಅಲ್ಲಿ ಅವರಿಗೆ ಸ್ವಂತಾನ ಹೇಳಿ ಮತ್ತು ಶಿವಮೊಗ್ಗದಲ್ಲಿ ಅಲ್ಲಿ ಕೂಡ ಪ್ರೆಸ್ ಮೀಟ್ ಮಾಡಿ ಬಂದಿದ್ವಿ. ಕಾಣಿಯಾಗಿದ್ದಂಥ ಪ್ರಶ್ನೆ ಏನಿದೆ ನಾನಂತ. ಈಗ ಆಗಿದ್ರೆ ಈಗ ಸಂಬಂಧಪಟ್ಟ ವಿಪಕ್ಷದವರು ನೇರವಾಗಿ ಒಂದು ಆರೋಪ ಏನಂತಂದರೆ ಒಂದು ಮುಖ್ಯಮಂತ್ರಿಗಳ ತಲೆದಂಡ ಆಗಬೇಕು ಅಂತಕ್ಕಂಥದ್ದು ನೇರವಾಗಿ. ಇದಕ್ಕೆ ತಮ್ಮ ಕೌಂಟರ್ ಏನು? ಅಲ್ಲ, ಕರೆಕ್ಟ್. ಯಾಕಂದ್ರೆ ಈಗ ನಾನೇನಂತೀನಿ, ವಿರೋಧ ಪಕ್ಷದವರು ಅವರು ಕರ್ತವ್ಯಗಳು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇರ್ಬೋದು. ಆದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಉನ್ನತ ಸಂಸ್ಥೆಗಳು ಇವತ್ತು SITಯಲ್ಲಿ ತನಿಖೆಯನ್ನು ಪ್ರಾರಂಭ ಆಗಿದೆ. ಒಂದು ಕಡೆ CID ಅವರು CBIದವರು ಅವರು ಕೂಡ FIR ಮಾಡಿ ಬ್ಯಾಂಕಿನಲ್ಲಿ ಅವರು ಕೂಡ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸತ್ಯ ಅಂಶವನ್ನು ಮುಚ್ಚಿಡೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳು ಕೊಡುವಂಥ ಪಾತ್ರ ಏನಿರ್ತದೆ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ಈಗ ಅವರು ಒಂದು ದಕ್ಷ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಹಿಂದೆ 2013ರಿಂದ ಇವತ್ತು 5 ವರ್ಷ ಆಡಳಿತವನ್ನು ಕೊಟ್ಟಿದ್ದರು. ಮತ್ತು ಈಗ ಕೂಡ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಮತ್ತು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ಇಡೀ ದೇಶದಲ್ಲಿ ಇರಲಾರ್ದಂಥ ಒಂದು ಆ್ಯಕ್ಟನ್ನು 24.1% ಮಾಡಿ ಈ ಸಮಾಜಕ್ಕೆ ಸೇರಬೇಕಂತ ಅಂಥ ಕಳಕಳಿ ಇರುವಂಥ ವ್ಯಕ್ತಿಗಳು ಇವತ್ತು ಅವರಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದು ಜಾಲ ಇದೆ, ಅಂತರ್ಜಾಲ ಇರ್ಬೋದು. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಗಿದೆ. ಆ ಎಲ್ಲವನ್ನು ಸತ್ಯಾಂಶ SIT ಸಂಸ್ಥೆಯಲ್ಲಿರುವಂಥ ನಮ್ಮ ದಕ್ಷ ಅಧಿಕಾರಿಗಳಿದ್ದಾರೆ, ಅವರು ಹೊರಗೆ ತರ್ತಾರೆ, CBIದವರು ಹೊರಗೆ ತರ್ತಾರೆ. ಸರ್ಕಾರದ ಹಣ, ಖಜಾನೆ ಹಣ ಚುನಾವಣೆಗೆ ಬಳಕೆ ಆಗಿದೆ ಅಂತಕ್ಕಂಥದ್ದು ವಿಪಕ್ಷದವರ ಆರೋಪ. ಜೊತೆಗೆ ಈಗ ಅದು ಇಷ್ಟು ದೊಡ್ಡ ಮಟ್ಟದ ಆರೋಪ ಬರೋದಕ್ಕೆ ಕಾರಣ ಹೈದರಾಬಾದ್ ಜುಬಿಲಿ ಹಿಲ್ಸ್ನಲ್ಲಿರ್ತಕ್ಕಂತಹ ಪ್ರಮುಖ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಸಹಜವಾಗಿ ಅನುಮಾನ ಮೂಡ್ತಕ್ಕಂಥದ್ದು. ಯಾಕೆಂದರೆ ಪ್ರತಿಷ್ಠಿತ ಏರಿಯಾ ಜುಬಿಲಿ ಹಿಲ್ಸ್ ಇರ್ತಕ್ಕಂಥದ್ದು. ಸೊ ಈಗ ಇಲ್ಲಿಂದ ದೆಹಲಿಗೆ ATM ಮಾಡಿ ಕಳಿಸಿದ್ದಾರೆ ಹಣವನ್ನು ಅಂತಕ್ಕಂಥದ್ದು ಒಂದು ಗಂಭೀರವಾದಂಥ ಆರೋಪ. ಅವ್ರ ಹತ್ರ ದಾಖಲೆಗಳಿದ್ದರೆ SIT ಸಂಸ್ಥೆಗಳಿಗೆ ಕೊಡಲಿ, ಪೂರ್ವಕ ಆಗ್ತದೆ. CBIದವರಿಗೆ ದಾಖಲೆಗಳಿದ್ದರೆ ಕೊಡಲಿ. ಯಾಕಂದರೆ ಈಗ ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತ ಸಂಸ್ಥೆಗಳಿಗೆ ಕೊಟ್ಟರೆ ಪೂರ್ವಕವಾಗಿ ಏನು ಸತ್ಯಾಂಶ ಹೊರಗೆ ಬರ್ತದಲ್ಲ, ವಿಪಕ್ಷದವ್ರಿಗೆ ಸವಾಲಾಗ್ತಿರಿ ತಾವು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅಂತ. ಸವಾಲು ಪ್ರಶ್ನೆ ಇಲ್ಲ. ಅವ್ರ ಕರ್ತವ್ಯ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಇರ್ತವೆ, ಸಹಜವಾಗಿ ಇರಬೇಕು. ಆದರೆ ಅವ್ರು ಮಾಡುವಂಥ ಅವ್ರ ಕರ್ತವ್ಯ ಮಾಡ್ತಾರೆ. ನಾನು ಹೇಳೋದಷ್ಟೇ, ದಾಖಲೆಗಳನ್ನಿದ್ದರೆ ಸಂಸ್ಥೆಗಳಿಗೆ ಕೊಡಲ ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ದದ್ದಲ್ ಅವರಿಗೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಇತ್ತೋ ಇಲ್ಲೋ? ಸುರೇಶ್, ಆ ಪ್ರಶ್ನೆಯನ್ನು ಭಾಳ ಮುಖ್ಯವಾಗಿ ಕೇಳಬೇಕಾಗಿತ್ತು. ಆಫ್ಕೋರ್ಸ್ ಇತ್ತು. ಯಾಕಂದರೆ ಚಂದ್ರಶೇಖರನ್ ತಮ್ಮ ಡೆತ್ ನೋಟಲ್ಲಿ ದದ್ದಲ್ ಅವರ ಹೆಸರು ಹೇಳಿದ್ದಾರೆ. ಇದೀಗ ದದ್ದಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ವಾಲ್ಮೀಕಿ ನಿಗಮದಲ್ಲಿ ಭಾರಿ ಅವ್ಯವಹಾರ, ನನ್ನ ಪ್ರಕಾರ ರಾಜೀನಾಮೆ ಕೊಡಬೇಕಾಗತ್ತೆ.
ಯಾಕಂದರೆ ಹಗರಣದಲ್ಲಿ ನನ್ನ ಸಣ್ಣ ಪಾತ್ರ ಕೂಡ ಇಲ್ಲ ಅಂತ ಹೇಳ್ತಾರೆ, ಇಲ್ಲದೇ ಇದ್ದಿರಬಹುದು. ಆದರೆ ಹಗರಣ ಆಗಿರೋ ಬಗ್ಗೆ ಮೃತ ಚಂದ್ರಶೇಖರ್ ದದ್ದಲ್ ಅವರ ಬಳಿ ಹೋಗಿದ್ರು. ದದ್ದಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. 2 ದಿನ ಕಾಯಿರಿ ಅಂತೇಳಿ ದದ್ದಲ್ ಹೇಳಿದ್ದಾರೆ ಅಂತ ತಮ್ಮ ಡೆತ್ ನೋಟ್ನಲ್ಲಿ ಚಂದ್ರಶೇಖರಯ್ಯ ಬರೆದಿದ್ದಾರೆ. ಹಾಗಾಗಿ ಚಂದ್ರಶೇಖರಯ್ಯ ಅವರ ಹೇಳಿಕೆ ಇದೀಗ ಇವರಿಗೆ ಕುಣಿಕೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಭಾರಿ ಅವ್ಯವಹಾರ ಏನಾಗಿದೆ, ಈಗ ಅದು ತೊಡಕಾಗುವ ಸಾಧ್ಯತೆ ಇದೆ. ರಾಜೀನಾಮೆ ಕೊಡ್ತಾರ ಹಾಗಿದ್ರೆ ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಪ್ಲಸ್ ವಾಲ್ಮೀಕಿ ನಿಗಮದ ಚೇರ್ಪರ್ಸನ್. ಪಕ್ಷದವ್ರಿಗೆ ಸವಾಲಾಗ್ತೀರಿ ತಾವು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅಂತ? ಸವಾಲ್ ಪ್ರಶ್ನೆ ಇಲ್ಲ, ಅವ್ರ ಕರ್ತವ್ಯ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಇರ್ತವೆ, ಸಹಜವಾಗಿ ಇರಬೇಕು. ಆದರೆ ಅವ್ರು ಮಾಡುವಂಥ ಅವ್ರ ಕರ್ತವ್ಯ ಮಾಡ್ತಾರೆ. ನಾನು ಹೇಳೋದಷ್ಟೇ, ದಾಖಲೆಗಳನ್ನಿದ್ದರೆ ಸಮಸ್ಯೆಗಳಿಗೆ ಕೊಡಲ ಅಂತ ನಾನು ಹೇಳ್ತಾ ಇದ್ದೆ. ಸರ್, ಮುಖ್ಯಮಂತ್ರಿಗಳು ತಮ್ಮ ಬಳಿ ಸ್ಪಷ್ಟನೆ ಕೇಳಿದ್ದಾರೆ ಈಗಾಗಲೇ. ತಾವು ಏನು ಯಾಕೆಂದರೆ ತಮ್ಮದೇ ಯಾಕೆಂದ್ರೆ ನಾವು ಅಧಿಕಾರ ವಹಿಸ್ಕೊಂಡು 1 ತಿಂಗಳಲ್ಲೇ ಆಗಿರ್ತಕ್ಕಂಥದ್ದು ಪ್ರಕರಣ ಕೇಳಿಲ್ಲ. ಈಗ ನಾನು ಇವತ್ತು ನೀತಿ ಸಹಿತ ಕೋಡ್ ಆಫ್ ಕಂಡಕ್ಟ್ ಮುಗಿದಿದೆ. ಇವತ್ತು ನಾನು ಒಂದು ಪತ್ರ ಬರಿತಿದ್ದೀನಿ. ನಾನು ನನ್ನ ನಿಗಮದಕ್ಕೆ ಮತ್ತು ನಮ್ಮ ACS ಅವರಿಗೆ ಬರಿತೀನಿ. ನನ್ನ ನಿಗಮದಲ್ಲಿ ಏನೇನು ದಾಖಲೆಗಳು ಮತ್ತು ಎಷ್ಟೆಷ್ಟು ಅಮೌಂಟ್ಗಳು ಮತ್ತು ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿಗಳು ಕೊಡಬೇಕು, ಮತ್ತು ಎಷ್ಟು ಹೋಗಿದೆ ಎಷ್ಟು ಬಂದಿದೆ ಎಲ್ಲವನ್ನು ಮಾಹಿತಿ ದಾಖಲೆಗಳನ್ನು ತರಿಸ್ಕೊಂತೀನಿ. ಪರಿಶಿಷ್ಟರ ಹಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಮುದಾಯ ಎದುರು ನೋಡ್ತಾ ಇದೆ, ತಮ್ಮನ್ನ ಹಣ ವಾಪಸ್ ತರ್ತಾರೆ ಅಂತಕ್ಕಂಥದ್ದನ್ನು. ಖಂಡಿತವಾಗಿ ನಾನು ಪರಿಶಿಷ್ಟ ಪಂಗಡ ST ಸಮಾಜದಲ್ಲಿ ಹುಟ್ಟಿ ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದ್ದೀವಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ಹಾಗಾಗಿ ಇವತ್ತು 1 ರೂಪಾಯಿ ಕೂಡ ನನ್ನ ಸಮಾಜದ ದುಡ್ಡನ್ನು ಯಾವುದೇ ಕಾರಣಕ್ಕೆ ಅದನ್ನು ಅಲ್ಲಿ ಎಲ್ಲಿ ಬಿಡೋ ಪ್ರಶ್ನೆ ಇಲ್ಲ, ಎಲ್ಲವನ್ನು ತರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ಎಷ್ಟು ಹಣ ವಾಪಸ್ ಬಂದಿದೆ ಏನಾದರೂ ಮಾಹಿತಿ ಇದೆಯಲ್ಲ? ಇಲ್ಲ, ಮಾಹಿತಿ ಇಲ್ಲ. ನಾನು ಪತ್ರ ಬರಿತೀನಿ, ಅವರು ಎಲ್ಲ ಮಾಹಿತಿ ಕೊಟ್ಟ ಮೇಲೆ ನಿಮ್ಗೆ. ವಿರೋಧಿ ತಾವು ಅಧ್ಯಕ್ಷರಿದ್ದೀರಿ ನಿಗಮ ಮಂಡಳಿ, ಹಾಗಾಗಿ ತಾವು ಕೇಳ್ತಾ ಇರೋದು. ಯಾಕಂದರೆ ನಾವು ಏನು ಹೇಳೋದಕ್ಕಿಂತ ಓರಲ್ ಆಗಿ ಹೇಳೋದಕ್ಕಿಂತ ನಾನು ರೈಟಿಂಗ್ನಲ್ಲೆಲ್ಲ ತೊಗೊಂಡು ದಾಖಲೆಗಳು ತೊಗೊಂಡ ಮೇಲೆ ನಿಮಗೆ ಮೀಟಿಂಗ್ ಕರೀತಿದೆ ಸರ್ ಅಧಿಕಾರಿಗಳು? ಇಲ್ಲ, ಇನ್ನು ಮೀಟಿಂಗ್ ಕರೆಯೋದಿಲ್ಲ. ಫಸ್ಟ್ ದಾಖಲೆಗಳನ್ನು ಒಂದು ತರಿಸ್ತೇವೆ. ತರಿಸಿದ ನಂತರ ನಾವು ಚರ್ಚೆ ಅದನ್ನು ನೋಡಿಕೊಂಡ ನಂತರ ಆವಾಗ ಮುಂದಿನ ಕೆಲಸವನ್ನು ಮಾಡ್ತೀವಿ. ತಮಗೇನಾದ್ರೂ ಮೇಲ್ನೋಟಕ್ಕೆ ಏನಾದರೂ ಕೆಲವು ಅಂಶಗಳು ಕಂಡು ಬಂದರೆ ತಾವು SIT ತಾವೇ ಮಾಹಿತಿ ಕೊಡ್ತೀರಿ? SITಗೆ ಖಂಡಿತವಾಗಿ ಅದು ದಾಖಲೆಗಳು ತಗೊಂಡ ಮೇಲೆ ಹಂಗೇನಿದ್ರೆ ಅವ್ರಿಗೆ ಕೊಡ್ತೀವಿ. ಸಹಕಾರ ಏನು ಕೊಡಿದ್ರೆ SIT ಅವರು ಅಥವಾ CBI ಕೇಳಿದ್ರೆ ತಾವು ಕೊಡ್ತೀರಿ? ತಾವು ಖಂಡಿತವಾಗಿ ನಾವು ಕಾನೂನು ಅಡಿಯಲ್ಲಿ ತಲೆಬಾಗೋರು. ನಾವು ಕಾನೂನುಗಳಕ್ಕಿಂತ ಯಾರು ದೊಡ್ಡವರಲ್ಲ. ಸಂವಿಧಾನದ ಅಡಿಯಲ್ಲಿ ನಾವು ಗೆದ್ದಿದ್ದೀವಿ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಯಾವ ಕಾನೂನುಗಳು ಯಾರು ಕರೆದ್ರೆ ಸಮಸ್ಯೆಗಳು ಕರೆದ್ರೆ ಕೂಡ ನಾವು ಹೇಳೋದಕ್ಕೆ ಸಿದ್ಧರು. ಸಮುದಾಯದವ್ರಿಗೆ ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದಿಷ್ಟೇ, 1 ರೂಪಾಯಿ ಕೂಡ ಇದನ್ನು ಯಾವುದೇ ಕಾರಣಕ್ಕೆ ಪೋಲಾಗಕ್ಕೆ ಬಿಡೋದಿಲ್ಲ. ಎಲ್ಲವನ್ನ ತರಿಸುವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, DK ಶಿವಕುಮಾರ್ ಸಾಹೇಬರಿದ್ದಾರೆ, ನಾವೆಲ್ಲರೂ ಕೂಡ ಮತ್ತು ಸಮಾಜದಲ್ಲಿ ನಾವೆಲ್ಲ 15 ಜನ MLAಗಳು, ಮಂತ್ರಿ 3 ಜನ ಮಂತ್ರಿಗಳಾಗಿದ್ದರು, 6 ಜನ ಬೋರ್ಡ್ ಚೇರ್ಮನ್ಗಳಾಗಿದ್ವಿ. ನಾವೆಲ್ಲರೂ ಕೂಡ ಸಮಾಜದ ದುಡ್ಡನ್ನು ವಾಪಸ್ ತರಿಸ್ತೀವಿ. ಸಚಿವರ ಹಸ್ತಕ್ಷೇಪ ಇತ್ತಾ ಸರ್ ಇದರಲ್ಲಿ? ತಮಗೆ ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಸರ್? ಇಲ್ಲ, ನಾವು ಯಾವುದು ಯಾಕಂದರೆ ನಾವು ಯಾವುದನ್ನ ಸತ್ಯಾಂಶಗಳನ್ನು ಸಂಸ್ಥೆಯಲ್ಲಿ ಬರ್ತಾವೆ ಅವನ್ನ. ಕೊನೆಯದಾಗಿ ವಿಪಕ್ಷದವ್ರಿಗೆ ಏನು ಹೇಳ್ತೀರಿ ಸರ್? ಏನಿಲ್ಲ, ತಮ್ಮ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ, ಮಾಡಲಿ ಪಾಪ ಅವ್ರು. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಅವ್ರು ಕೇಳ್ತಾ ಇರೋದು, ಅವ್ರ ಕರ್ತವ್ಯ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಏನೇ ಕೇಳಲಿ, ಎಲ್ಲರನ್ನೂ ಕೇಳ್ತಾರೆ. ಅವ್ರು ಯಾರು ಕೇಳೋದಂತ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಆ ಸತ್ಯಾಂಶ ಹೊರಗಡೆ ಬಂದರೆ ಯಾರು ಕೂಡ ನಾವು ಯಾರೂ ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಸತ್ಯಾಂಶ ಹೊರಗೆ ಬಂದಮೇಲೆ ಅವ್ರಿಗೆ ಕೂಡ ಗೊತ್ತಾಗ್ತದೆ. ಇಷ್ಟೇ ನಾನು ಕೇಳೋದು. ತಮಗೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ? ಖಂಡಿತವಾಗಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ಅಡಿಯಲ್ಲಿ ಕೆಲಸ ಮಾಡೋರು ನಾವೆಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ಬಸನಗೌಡ ದದ್ದಲ್ ಅವರ ಮಾತು. ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳು ತನ್ನ ರಾಜೀನಾಮೆಯನ್ನು ಕೇಳಿದ್ರು ಕೂಡ ನಾನು ಕೊಡೋದಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ ಜೊತೆಗೆ ಯಾವುದೇ ಒಂದು ಆರೋಪಗಳಿರಲಿ ವಿಪಕ್ಷಗಳು ಮಾಡುವಂಥದ್ದು ಅದಕ್ಕೆ ಸತ್ಯಾಂಶ ಅಂತಕ್ಕಂಥದ್ದು ಹೊರಗೆ ಬರಬೇಕು. ಈಗ ಈ ನಿಟ್ಟಿನಲ್ಲಿ ಈಗ ತನಿಖೆ ಆಗ್ತಾ ಇರ್ತಕ್ಕಂಥದ್ದು, ತನಿಖೆಯ ನಂತರ ಸತ್ಯಾಂಶ ಹೊರ ಬರಲಿ, ಆ ನಂತರ ತಲೆಬೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ನನ್ನ ಕಲೀಗ್ ಸುರೇಶ್ ಭಾಳ ಅದ್ಭುತವಾಗಿ ಈ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಒಂದೇ ದದ್ದಲ್ ಅವರಿಗೆ, ಮೃತ ಚಂದ್ರಶೇಖರಯ್ಯ ನಿಮ್ಮ ಗಮನಕ್ಕೆ ಇದನ್ನು ತಂದಿದ್ದಾರೋ ಇಲ್ವೋ? ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಮಾಹಿತಿ ನಿಮಗೆ ಇದೆಯೋ ಇಲ್ಲವೋ? ನನಗೆ ಗೊತ್ತಿರೋ ಪ್ರಕಾರ ಅಥವಾ ಡೆತ್ ನೋಟಲ್ಲಿ ಬರೆದಿರೋ ಪ್ರಕಾರ ಇದೆ. ಯಾವಾಗ ಪದ್ಮನಾಭಯ್ಯ ಅವರು ನಾಗರಾಜ್ಗೆ ಫೋನ್ ಮಾಡ್ತಾರೆ ದುಡ್ಡು ಲಪಟಾಯಿಸಲಾಗಿದೆ ಅಂತೇಳಿ, ಅಲ್ಲಿ ನಾಗರಾಜ್ 1 ವಾರ ಕಾಯಿರಿ ಅಂತ ಹೇಳ್ತಾರೆ, ನಿಮ್ಮ ಬಳಿ ಬರ್ತಾರೆ. ನಿಮ್ಮ ಬಳಿ ಬಂದ್ರೋ ಇಲ್ವೋ ಚಂದ್ರಶೇಖರಯ್ಯವ ನಿಮ್ಮ ಬಳಿ ಬಂದಿದ್ದಾರೆ.
ಸರ್ 50 ಕೋಟಿ ಕಾಣೆಯಾಗಿದೆ ಅಂತ ನಿಮ್ಗೆ ಹೇಳಿದ್ದಾರೆ. ವಾಟ್ ಯು ಡಿಡ್, ನೀವು ಏನು ಮಾಡಿದ್ರಿ? ಆಗ ನೀವು ಯಾಕೆ ಸುಮ್ಮನಾದ್ರಿ? 2 ದಿನ ಕಾಯಿರಿ ಅಂತ ಯಾಕೆ ಹೇಳಿದ್ರಿ? ನೀವು ಸಿಕ್ಕಾಕೋತೀರಿ ದದಲ್, ನೀವು ರಾಜೀನಾಮೆ ಕೊಡಬೇಕಾಗತ್ತೆ ದದಲ್ ಅವರೇ, ರಾಜೀನಾಮೆ ಕೊಡಬೇಕಾಗತ್ತೆ. ನಿಮಗೆ ಅವ್ಯವಹಾರ ಗೊತ್ತಿತ್ತು, ನೀವು ಕೂಡ ಭಾಗಿಯಾಗಿದ್ದೀರಾ ಈ ಅವ್ಯವಹಾರದಲ್ಲಿ. ನೀವು ದುಡ್ಡು ಹೊಡೆದಿರಿ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ, ನೀವು ದುಡ್ಡು ಹೊಡೆದಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭ್ರಷ್ಟಾಚಾರ ಆಗಿರೋದನ್ನು ನಿಮ್ಮ ಗಮನಕ್ಕೆ ತಂದರೂ ಕೂಡ ನೀವು ಕಣ್ಣಿದ್ದು ಕುರುಡರಾಗಿದ್ದೀರಿ ದದಲ್, ಅಷ್ಟೇ. ಅವರ ಡೆತ್ ನೋಟಲ್ಲಿ ಅವರು ಬರೆದಿದ್ದಾರೆ 50 ಕೋಟಿ ಪರಶುರಾಮ್ ಮತ್ತು ಪದ್ಮನಾಭಯ್ಯ ಸೈನ್ ಹಾಕಿ ತಗೊಂಡಿದ್ದಾರೆ. ಇದನ್ನು ಯೂನಿಯನ್ ಬ್ಯಾಂಕ್ನ MG ರೋಡ್ನ ಮುಖ್ಯಸ್ಥರು ನನಗೆ ಹೇಳಿದರು. ನಾನು ಓಡೋಗಿ ಪದ್ಮನಾಭಯ್ಯ ಅವರ ಬಳಿ ಹೇಳಿದೆ, ಸರ್ 50 ಕೋಟಿ ತಗೊಂಡಿದ್ದೀರಿ ಯಾಕೆ? ಆಗ ಅವರೊಬ್ಬರಿಗೆ ಫೋನ್ ಮಾಡ್ತಾರೆ, ಅವರ ಹೆಸರು ನಾಗರಾಜ್ನ ಬಂಧನ ಆಗಿದೆ. ನಾಗರಾಜ್ ಹೇಳಿದ್ದು 1 ವಾರ ಕಾಯಿರಿ. ನಾಗರಾಜ್ ಕೂಡ ಇಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂತಲ್ಲ, ಇನ್ವಾಲ್ವ್ಡ್. ಇಫ್ ನಾಗರಾಜ್ ಅರೆಸ್ಟ್ ಆಗ್ತಾರೆ ಅಂತಾದರೆ, ನಾಗೇಂದ್ರ ಅವರ ತಲೆದಂಡ ಆಗತ್ತೆ ಅಂತಾದರೆ, ದದ್ದಲ್ ಅವರ ತಲೆದಂಡ ಯಾಕಿಲ್ಲ? ದದ್ದಲ್ ಅವರ ಗಮನಕ್ಕೂ ಇದು ಬಂದಿದೆಯಲ್ಲ, ಅದನ್ನು ಡೆತ್ ನೋಟಲ್ಲಿ ಚಂದ್ರಶೇಖರಯ್ಯ ಬರೆದಿದ್ದಾರಲ್ಲ. ನಿಮಗೆ ಅವ್ಯವಹಾರ ಆಗಿದೆ ಅಂತ ಗೊತ್ತಾಗ ಅಧ್ಯಕ್ಷರಾಗಿದ್ದುಕೊಂಡು, ವಾಲ್ಮೀಕಿ ಸಮುದಾಯದ ನಾಯಕರಾಗಿದ್ದುಕೊಂಡು, ಅಲ್ಲಿ ಮೀಸಲು ಕ್ಷೇತ್ರದಿಂದ ಗೆದ್ದು ಬರುವಂಥ ದದ್ದಲ್ ಅವರೇ, ನೀವು ಜನಸಾಮಾನ್ಯರಿಗೆ ನಿಮ್ಮದೇ ಸಮುದಾಯಕ್ಕೆ ಚೂರಿ ಹಾಕಿದಂಗೆ ಆಗಿಲ್ವಾ? ನೀವಾಗಿಯೇ ರಾಜೀನಾಮೆ ಕೊಡಬೇಕಾಗಿತ್ತು. ಮೇ ಬಿ ನೀವು ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲದ್ದಿಲ್ಲ. ಯಾಕಂದರೆ ಮೃತ ಚಂದ್ರಶೇಖರ್ ನಿಮ್ಮ ಬಳಿ ಬಂದಿದ್ದಾರೆ, ಸರ್ ಹಿಂಗಾಗಿದೆ ಅಂತ ಹೇಳಿದ್ದಾರೆ. ಆಗ ನೀವೇನು ಮಾಡಿದ್ರಿ? ನೀವು ಭ್ರಷ್ಟಾಚಾರಕ್ಕೆ ಸಾಥ್ ಕೊಟ್ಟಿದ್ದೀರಿ. ಇದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ದದ್ದಲ್ ಗಯಾ ಖತಮ್. ಮತ್ತೊಂದು ಕಡೆ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಹಗರಣ ಆರೋಪ. ಕೈಗಾರಿಕಾ ಸಚಿವ MB ಪಾಟೀಲ್ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ, MD ಫ್ರಾಡ್ ಇದ್ದಾನೆ. ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ತರೋದು ಬೇಡ. ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಹಗರಣ ಆರೋಪ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ಶರಣ್ ನೋಡಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ನೋಡಿ, ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆಯಲ್ಲ, ನಿಮಗೂ ಗೊತ್ತಿದೆ. ಅವರೊಬ್ಬ ಅಪ್ಪಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಈಸ್ ಅ ವೆರಿ ಕ್ಲೀನ್ ಮ್ಯಾನ್. ನಾವು ಭಾಳ ಗರ್ವದಿಂದ ಹೇಳ್ತೀವಿ ಇವತ್ತು ದಿವಸ. ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಷ್ಟೇ ಕ್ರಿಯಾಶೀಲ ವ್ಯಕ್ತಿಗಳು. ಅಂಥ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ. ಇದು ಇಡೀ ರಾಜ್ಯದ ಜನತೆಗೆಲ್ಲರಿಗೂ ಕೂತಿದೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಕೂಡ ಗೊತ್ತಿದೆ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅಂಥೇಳಿ. ದಯವಿಟ್ಟು ಅವರ ಹೆಸರನ್ನ ತಪ್ಪಿನೂ ಕೂಡ ನೀವು ಅದನ್ನು ಮಾಡ್ಕೊಂಡು ನೋಡಿ. ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ಓಕೆ, ಇಲ್ಲಿ MB ಪಾಟೀಲ್ ಹೇಳ್ತಾರೆ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ನಾನು ಕೂಡ ಹೇಳ್ತೀನಿ ಶರಣ್ ಪ್ರಕಾಶ್ ಪಾಟೀಲ್ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, 2 ಮಾತಿಲ್ಲ. ಆದರೆ ಏನು ಅವ್ಯವಹಾರ ಆಗಿದೆ ಅದು ಗೌರ್ಮೆಂಟ್ ಅಥವಾ ಪಕ್ಷಕ್ಕಾಗಿ ಮಾಡಿದಂಥ ಅವ್ಯವಹಾರಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಮಾತ್ರ. ಮೇ 24ನೇ ತಾರೀಕು ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಒಂದು ಮೀಟಿಂಗ್ ಆಗಿದ್ದು ಹೌದೋ ಅಲ್ಲೋ? ಮೇ 24ನೇ ತಾರೀಕು. ಆವತ್ತು ಆ ಮೀಟಿಂಗ್ನಲ್ಲಿ ಸಚಿವ ನಾಗೇಂದ್ರ, MD ಪದ್ಮನಾಭಯ್ಯ ಇದ್ರೋ ಇಲ್ಲೋ? ಮೇ 24 ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ, ಸಂಜೆ 4 ಗಂಟೆ ತನಕದ
CCTV ನೋಡೋಣ. ಯಾಕೆ ಬಂದರು ನಿಮ್ಮ ಕಚೇರಿಗೆ? ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ನಮಗೆ ಯಾವುದೇ ಡೌಟ್ ಇಲ್ಲ. ಎಂ ಬಿ ಪಾಟೀಲ್ ಅವರ ಮಾತಿಗೆ ನಾನು ಕೂಡ ಧ್ವನಿಗೂಡಿಸಬಲ್ಲೆ. ಎಂ ಬಿ ಪಾಟೀಲ್ ಒಬ್ಬ ಅವರು ಹೇಳಿದ ಪ್ರಕಾರ ಪ್ರಾಮಾಣಿಕ ವ್ಯಕ್ತಿ, ಸಿದ್ಧಾಂತಬದ್ಧ ನಾಯಕ, ನೋ ಪ್ರಾಬ್ಲಮ್. ಅವ್ರು ದುಡ್ಡು ತಿಂದಿಲ್ಲ. ಆದರೆ ಯಾರೋ ದುಡ್ಡನ್ನು ಲಪಟಾಯಿಸಿ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅದರ ಕೆಲವು ಅಂಕಿ ಅಂಶಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿಸುವಲ್ಲಿ ನೀವು ಕೈ ಜೋಡಿಸಿದ್ದೀರೋ ಇಲ್ವೋ? ಹಾಗಿದ್ದರೆ ನಾಗೇಂದ್ರ ನಿಮ್ಮ ಕಚೇರಿಗೆ ಯಾಕೆ ಬಂದರು? ನಾಗೇಂದ್ರ ಬರ್ಬೋದು, ನೀವು ಸಚಿವ, ಅವರು ಸಚಿವ. ವಾಲ್ಮೀಕಿ ನಿಗಮದ MD ಯಾಕೆ ಬಂದರು? ಪರಶುರಾಮ್ ಏನು ಬರೆದಿದ್ದಾರೆ ವೀಕ್ಷಕರೇ? MD ಯಾರು? ಪದ್ಮನಾಭಯ್ಯ ಮತ್ತು ಲೆಕ್ಕ ಅಧಿಕಾರಿ ಪರಶುರಾಮ್, ಇವರಿಬ್ಬರನ್ನು ಬಂಧಿಸಲಾಗಿದೆ. ಪರಶುರಾಮ್ ಏನು ಹೇಳಿದ್ದಾರೆ ನೋಡಿ ಸರ್, ಈ ದಾಖಲೆಯನ್ನು ಸಾಕ್ಷ್ಯನಾಶ ಮಾಡೋ ಪ್ರಯತ್ನ ಆಯಿತು. ಎಲ್ಲ ಆಯಿತು ಅಂತಂದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯೆಲ್ಲ ಆಯಿತು. ಮೇ 24ನೇ ತಾರೀಕು ನಾನು, MD, ನಾಗೇಂದ್ರ, ನಾವೆಲ್ಲ ಅವರ ಆಫೀಸ್ಗೆ ಹೋಗಿದ್ದೀವಿ. ಆ CCTV ಚೆಕ್ ಮಾಡಿ. ದ್ಯಾನ್ ದದ್ದಲ್ ಅವ್ರ ಜೊತೆ ವಾಟ್ಸಪ್ ಕಾಲ್, ಚಾಟ್, ನಂಬರ್ ಕೊಡ್ತೀನಿ ಬೇಕಿದ್ರೆ, ನಂಬರ್ ಇದೆ, ಅದನ್ನು ರಿಟ್ರೀವ್ ಮಾಡಿ. ಹಾಗಂತ ದದ್ದಲ್ ದುಡ್ಡು ತಿಂದರು ಅಂತಲ್ಲ, ಶರಣ್ ಪ್ರಕಾಶ್ ಪಾಟೀಲ್ ದುಡ್ಡು ತಿಂದರು ಅಂತಲ್ಲ. ದುಡ್ಡು ಅಕ್ರಮ ವರ್ಗಾವಣೆ ಆಗಿದೆ. ಈಗೇನು ಗೊತ್ತಾ, ಈಗ ನಾನು ಶರಣ್ ಪ್ರಕಾಶ್ ಪಾಟೀಲ್, ನನಗಿದಕ್ಕೂ ಸಂಬಂಧ ಇಲ್ಲ. ಅವರು ಬರ್ತಾರೆ, ಸರ್ಕಾರ ಅಥವಾ ಗೌರ್ಮೆಂಟಿಗೆ ದುಡ್ಡನ್ನು ವರ್ಗಾವಣೆ ಮಾಡಲಾಗಿದೆ, ಏನು ಮಾಡೋದು? ಒಂದು ಐಡಿಯಾ ಕೊಡ್ತೀನಿ. ಇಲ್ಲ ವಾಟ್ಸಪ್ದೆಲ್ಲ ಕ್ಲಿಯರ್ ಮಾಡಪ್ಪ, ಇದು ಮಾಡು, ಅದೇನು ಚೀಟ್ ಇಲ್ಲ ನಂಗೆ ನೋಡು, ಅಲ್ಲಿ ಇದು ಮಾಡು. ನಾನು ದುಡ್ಡು ತಗೊಂಡಿಲ್ಲ. ಬಟ್ ನಾನು ಆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಹಕಾರ ಕೊಟ್ಟಿದ್ದೇನೆ, ಅಷ್ಟೇ. ಈಗ ಪ್ರಜ್ವಲ್ ರೇವಣ್ಣ ದ ಬೆಸ್ಟ್ ಮ್ಯಾನ್ ಮೊದಲು, ಈಗ ಹಂಗೇನೆ ಈಗಲೂ ಹೇಳ್ತೀವಿ ನಾವು, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡೋಣ. ನೀವು ದುಡ್ಡು ತಿಂದಿಲ್ಲ, ಓಕೆ. ನೀವು ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ, ಓಕೆ. ಆದರೆ ಆ ಅಕ್ರಮ ಆಗಿತ್ತಲ್ಲ, ಅದನ್ನು ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಅಷ್ಟೇ. ನೀವು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಇದು ಹೆಂಗೆ ಅಂತಂದರೆ, ಒಬ್ಬ ಕೊಲೆ ಮಾಡಿ ಓಡಿ ಬರ್ತಾನೆ, ಕೊಲೆ ಮಾಡಿ ನಿಮ್ಮ ಬಳಿಗೆ ಓಡಿ ಬರ್ತಾನೆ. ಅವನು ಹೇಳ್ತಾನೆ, ಸರ್ ರಾತ್ರಿ ಸ್ವಲ್ಪ ತಂಗೋದಕ್ಕೆ ಮಲಗಿ ಬೆಳಿಗ್ಗೆ ಹೋಗ್ಬಿಡ್ತೀನಿ, ನಾನು ಕೊಲೆ ಮಾಡಿದ್ದೀನಿ ಅಂತ. ನೀವೇನು ಮಾಡಬೇಕು? ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ? ಕೊಡಲ್ವಾ? ಕೊಟ್ಟರೆ ನೀವು ಅಪರಾಧಿ ಆಗ್ತೀರಿ, ಆರೋಪಿ ಆಗ್ತೀರಿ. ನೀವು ಕೊಡೋಂಗಿಲ್ಲ. ಇಲ್ಲಪ್ಪ ಓಡಿಸು. ನೀವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಮಾತ್ರ ನೀವು ಪ್ರಾಮಾಣಿಕ. ನೀವು ಇಲ್ಲ ನಾಳೆ ಬೆಳಿಗ್ಗೆ ಹೋಗು, ಇಲ್ಲಿ ಮಲ್ಕೋ ಅಂತಂದರೆ, ಹಾಗಂತ ಅವನು ಕೊಲೆ ಮಾಡಿ ದುಡ್ಡು ತಂದು ನಿಮ್ಗೆ ಕೊಟ್ಟ ಅಂತಲ್ಲ. ಸೊ ಹಾಗಾಗಿ ಶರಣ್ ಪ್ರಕಾಶ್ ಪಾಟೀಲ್ರೇ, ನೀವು ದುಡ್ಡು ತಿಂದ್ರಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಈ ಅವ್ಯವಹಾರ ಆಯ್ತಲ್ಲ, ಅದನ್ನು ಮುಚ್ಚಿ ಹಾಕುವ